ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಕಳೆದ ಮೂರು ದಿನಗಳಿಂದಲೂ ಕೂಡ ಹೆಚ್ಚಾಗ್ತಾ ಇದೆ. ಬಟ್ ಅವರಿಬ್ಬರ ಸಂಘರ್ಷದಿಂದ ಭಾರತಕ್ಕೂ ಕೂಡ ಈಗ ಕಷ್ಟ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ದರ ಗಣನೀಯ ಏರಿಕೆಯಾಗೋ ಸಾಧ್ಯತೆ ಇದೆ. ದೇಶದಲ್ಲಿ ಹಾಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತೆ ಏರಿಕೆಯಾಗುತ್ತಾ? ಸಂಭವ ಇದೆ ಅಂತ ಇದ್ದಾರೆ ತಜ್ಞರು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ತೈಲ ದರ ಗಣನೀಯ ಏರಿಕೆಯಾಗೋ ಸಾಧ್ಯತೆ ಇದೆ. ದೇಶದಲ್ಲಿ ಹಾಗಾದ್ರೆ ಮತ್ತೆ ಏರಿಕೆಯಾಗುತ್ತಾ ಪೆಟ್ರೋಲ್ ಮತ್ತು ಡೀಸೆಲ್ ದರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈಗ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಏರಿಕೆ ಕಂಡಿದ್ದು. ಈಗ ಕಚ್ಚಾ ತೈಲ ದರ ಇದೀಗ ಪ್ರತಿ ಬ್ಯಾರೆಲ್ಗೆ $75. ಒಂದೇ ದಿನ ಸುಮಾರು 1.24ರಷ್ಟು ಶೇಕಡ 1.24ರಷ್ಟು ಏರಿಕೆ ಕಂಡಿದೆ ಕಚ್ಚಾ ತೈಲ ದರ. ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಈಗ ನಾವು ಗಾಡಿಗಳಿಗೆ ಹಾಕಿಸ್ಕೊಳ್ತೀವಲ್ಲ, ಅದು ದರ ಹೆಚ್ಚಾಗುತ್ತೆ. ಇಸ್ರೇಲ್ ಇರಾನ್ ಸಂಘರ್ಷದ ಬಳಿಕ ಇಲ್ಲಿವರೆಗೂ ಶೇಕಡ 8ರಷ್ಟು ಏರಿಕೆ ಕಂಡಿದೆ. ಸಂಘರ್ಷ ಪೀಡಿತ ಪ್ರದೇಶದಲ್ಲೇ ವಿಶ್ವದ ಶೇಕಡ 20ರಷ್ಟು ತೈಲ ಸಾಗಾಟ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಇರಾನ್ ತೈಲ ಸರಬರಾಜಿನ ಮೇಲೂ ಕೂಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ನೋಡಿ, ಯುದ್ಧ ನಡೆಯುತ್ತೆ ಅಂದ್ರೆ ಅದು ಕೇವಲ ಎರಡು ದೇಶಗಳಿಗೆ ಸಂಬಂಧಪಟ್ಟಂತಹ ಯುದ್ಧವಾಗಿರಲ್ಲ. ಪರಿಣಾಮಗಳು ಹಲವು ರೀತಿಯಲ್ಲಾಗತ್ತೆ. ಈಗ ಅದು ನಮಗೆ ಈ ರೀತಿಯಾಗಿ ಹೊಡೆತ ಕೊಡ್ಬೋದು. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಏಷ್ಯಾ ಮತ್ತು ಯುರೋಪ್ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಒಂದೊಂದೇ ತೈಲ ದರ ಏರಿಕೆ ಆಗ್ಬೋದು. ಅಂದ್ರೆ ಬೆಲೆ ಏರಿಕೆನ ಕಾಣ್ತೀವಿ. ನೋಡಿ, ಕಳೆದ 3 ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಎರಡೂ ದೇಶಗಳು ಪರಸ್ಪರ ಡ್ರೋನ್ ಕ್ಷಿಪಣಿಗಳ ಮೂಲಕ ಒಂದು ರೀತಿ ಸುರಿಮಳೆಗೈಸ್ತಾ ಇದ್ದಾರೆ. ಇರಾನ್ಗೆ ಅಮೆರಿಕ ಕೂಡ ಎಚ್ಚರಿಕೆ ಕೊಟ್ಟಿದೆ. ಯುದ್ಧ ಇನ್ನೂ ತೀವ್ರಗೊಳ್ಳುವಂತಹ ಲಕ್ಷಣ ಇದೆ. ಈ ಬೆಳವಣಿಗೆಗಳ ಕುರಿತು ಗಮನಿಸ್ತಾ ಇದ್ದಾಗ ಜನ ಎಲ್ಲರೂ ಕೂಡ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋಂಗಾಗಿದೆ ಅವರಿಗೆ. ಬಂಕರ್ಗಳಲ್ಲಿ ಜನ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ. ಅದರ ಜೊತೆಗೆ ಪಾಪ ತಾವು ಸಾಕಿರೋ ಪೆಟ್ಸ್ನು ಕೂಡ ಕಾಪಾಡ್ಕೊಳ್ಬೇಕಲ್ವಾ. ಅವುಗಳ ಜೊತೆ ಬಂದು ಬಂಕ್ನಲ್ಲಿ ಆಶ್ರಯವನ್ನು ಪಡ್ಕೊಳ್ತಾ ಇದ್ದಾರೆ. ಯಾವಾಗ ಅವರಿಗೆ ಸೈರನ್ ಸೌಂಡ್ ಕೇಳುತ್ತೋ ಅಲ್ಲೇ ಹತ್ರದಲ್ಲಿ ಎಲ್ಲಿ ಬಂಕರ್ ಇರುತ್ತೆ ಅಲ್ಲಿಗೆ ಓಡ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಸಾಕಿರುವಂತಹ ಮುದ್ದಾದ ಶ್ವಾನಗಳನ್ನು ಕೂಡ ಕರ್ಕೊಬರ್ತಾ ಇದ್ದಾರೆ. ಜೀವ ಉಳಿಸ್ಕೊಳ್ಳೇಬೇಕಲ್ವಾ. ಇದು ಆ ಭಾಗದ ಜನರ ಪರಿಸ್ಥಿತಿಯಾಗಿದೆ. ಬಟ್ ನಮಗೇನಪ್ಪ ಅಂತ ಹೇಳಿದ್ರೆ, ನೋಡಿ, ಅಲ್ಲಿ ಯುದ್ಧ ಆಗ್ತಾ ಇರ್ಬೋದು, ಪರಿಣಾಮ ನಾವು ಕೂಡ ಎದುರಿಸ್ತೀವಿ. ಹೇಗೆ ಅಂದರೆ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ. ಆರ್ಥಿಕವಾಗಿ ಜಾಗತಿಕ ಮಟ್ಟದಲ್ಲೇ ಪೆಟ್ಟು ತಿಂತೀವಿ. ಪೆಟ್ರೋಲ್ ಡೀಸೆಲ್ ದರ ಒಂದು ಏರಿಕೆ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಎಲ್ಲವೂ ಏರಿಕೆ ಆದಂತೆ ಅಲ್ವಾ. ಸೊ ಈಗ ಆಲ್ರೆಡಿ ಏರಿಕೆ ಆಗಿದೆ. ಈ ವಾರದಲ್ಲಿ ಮತ್ತಷ್ಟು ಜಾಸ್ತಿ ಆಗ್ಬೋದು ಅಂತ ಮಾಹಿತಿ ಸಿಗ್ತಾ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಸ್ರೇಲ್ ಆರಂಭ ಮಾಡಿದ್ದು ಕಾರಣ ಇರಾನ್ ಪರಮಾಣು ಯೋಜನೆ ಮೇಲೆ ಇಸ್ರೇಲ್ಗೆ ಕಣ್ಣು ಅವಾಗಿನಿಂದಲೂ ಇತ್ತು. ಯಾವಾಗ ಇವ್ರು ಶುರು ಮಾಡಿದ್ರು ಇಸ್ರೇಲ್ಗೆ ಹಂಗೆ ತನ್ನ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಖಾಲಿ ಕೈಲಿರಬೇಕು. ಯಾರು ಕೂಡ ನ್ಯೂಕ್ಲಿಯರ್ ವೆಪನನ್ನು ಬಳಸಬಾರ್ದು, ತಾವು ಮಾತ್ರ ಇಟ್ಕೋಬೇಕು ಅನ್ನುವಂತಹ ಒಂದು ಬುದ್ಧಿ ಅವಾಗಿಂದಲೂ ಇತ್ತು. ಶುಕ್ರವಾರ ಬೆಳಗ್ಗೆ ಏಕಾಏಕಿ ಒಂದು ಅಟ್ಯಾಕ್ ಮಾಡ್ತಾರೆ. ಈಗ ಎರಡೂ ಕಡೆಯಿಂದಲೂ ಪ್ರತಿ ದಾಳಿಗಳು ಜೋರಾಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಯುದ್ಧ ಕೇವಲ ಎರಡು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದರ ಹೊಡೆತ, ಅದರಲ್ಲೂ ಪ್ರಮುಖವಾಗಿ ಆರ್ಥಿಕ ಹೊಡೆತ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ತಾಗುತ್ತೆ. ಈಗ ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ವಿಚಾರವನ್ನ ಗಮನಿಸಿದಾಗ ನಾವು ಯಾವ ರೀತಿಯ ಪೆಟ್ಟನ್ನು ತಿನ್ಬಹುದು ಅಂತ ಕಾಣುತ್ತೆ? ವಿದ್ಯಾ, ಯಾವುದೇ ರೀತಿಯಾದಂತಹ ಯುದ್ಧ ಅಥವಾ ಸಂಘರ್ಷ ಒಂದು ಮಧ್ಯಪ್ರಾಚ್ಯ ಭಾಗದಲ್ಲಿ ಉಂಟಾದಾಗ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ದರಗಳ ಏರಿಕೆ ಆಗೋದು, ಅಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದು ಸರ್ವೇ ಸಾಮಾನ್ಯ. ಈಗ ಒಂದು ಬರ್ತಿರೋ ಮಾಹಿತಿಗಳ ಪ್ರಕಾರ ಇಸ್ರೇಲ್ ಮತ್ತೆ ಇರಾನ್ ಸಂಘರ್ಷ ಏನು ಆರಂಭ ಆಯಿತು ಕಳೆದ ಒಂದು 4-5 ದಿನಗಳಿಂದ ಇದುವರೆಗೆ, ಅಂದ್ರೆ ಕಳೆದ 4-5 ದಿನಗಳಿಂದ ಇದುವರೆಗೆ ಒಟ್ಟು 8% ಕಚ್ಚಾ ತೈಲ ದರ ಜಾಸ್ತಿ ಆಗಿದೆ. ನಿನ್ನೆ ಒಂದೇ ದಿನ 1.24% ಕಚ್ಚಾ ತೈಲ ದರ ಹೆಚ್ಚಾಗಿದೆ. $65 ತನಕ ಇತ್ತು. ಈಗ ಅದು $75ಗೆ ಏರಿಕೆ ಆಗಿದೆ ಕಚ್ಚಾ ತೈಲ ದರ. ಇಲ್ಲೊಂದು ವಿದ್ಯಮಾನ ಗಮನಿಸಬಹುದು. ಏನಂದ್ರೆ, ಈ ಹಿಂದೆ ಕೂಡ $65 ಕಚ್ಚಾ ತೈಲ ದರ ಇದ್ದಾಗ ಭಾರತದಲ್ಲಿ ಪೆಟ್ರೋಲ್ ರೇಟ್ ₹65, ₹70 ಇತ್ತು. ಆದ್ರೆ ಈಗ ಅಷ್ಟು ಪ್ರಮಾಣದಲ್ಲಿ ಕಚ್ಚಾ ತೈಲ ದರ ಇಳಿಕೆ ಆಗಿದ್ರು ಕೂಡ ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಇಳಿಕೆ ಆಗಿರ್ಲಿಲ್ಲ. ಆದ್ರೆ ಇವಾಗ ತೈಲ ದರ ಏರಿಕೆ ಆಗ್ತಿದೆ. ಇದನ್ನೇ ನೆಪವಾಗಿಟ್ಕೊಂಡು ತೈಲ ಕಂಪನಿಗಳು ಭಾರತದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಜಾಸ್ತಿ ಮಾಡೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ಕಂಪನಿಗಳು ತಮಗೆ ಲಾಭ ಬಂದಾಗ ತೈಲ ದರವನ್ನ ಇಳಿಕೆ ಮಾಡೋದಿಲ್ಲ. ಯಾವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಅಂದ್ರೆ ಕಚ್ಚಾ ತೈಲ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆ ಕಾಣುತ್ತೆ, ಅವಾಗ ಏಕಾಏಕಿ ಪೆಟ್ರೋಲ್ ಡೀಸೆಲ್ ದರನ ಜಾಸ್ತಿ ಮಾಡ್ತವೆ. ಅದಕ್ಕೆ ಕಾರಣ ಕೊಡೋದೇನಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ ಅಂತ. ಈಗ ಕೂಡ ಎದುರಾಗಿರೋ ಭೀತಿ ಅದೇ, ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತಾ ಅಂತ. ಯಾಕಂದ್ರೆ ಒಂದು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಏನು ಕಚ್ಚಾ ತೈಲ ಉತ್ಪಾದನೆ ಮಾಡ್ತಾರೆ
ಅದು ಮಧ್ಯಪ್ರಾಚ್ಯದಲ್ಲಿ ಉತ್ಪಾದನೆ ಮಾಡೋದು ಒಂದಾದ್ರೆ, ಮತ್ತೆ ಈಗ ಒಂದು ಸಂಘರ್ಷ ಏನ್ ನಡೀತಾ ಇದೆ ಇರಾನ್ ದೇಶದ ಮಾರ್ಗವಾಗಿಯೇ ಸುಮಾರು ಇಡೀ ವಿಶ್ವದ 20% ತೈಲ ಸಾಗಣೆ ಕೂಡ ಆಗುತ್ತೆ. ಹಾಗಾಗಿ ಏನೋ ಸಪ್ಲೈ ಚೈನ್ ಅಂತಾರೆ, ಅದ್ರ ಮೇಲೂ ಕೂಡ ಹೊಡೆತ ಬೀಳುವಂತ ಚಾನ್ಸಸ್ ಇರೋದ್ರಿಂದ ಶೀಘ್ರದಲ್ಲೇ ನಮ್ಗೆ ಭಾರತೀಯರಿಗೆ ಒಂದು ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ. ಅದೇ ಇರಾನ್ ತೈಲಗಾರದ ಮೇಲೂ ಕೂಡ ಇಸ್ರೇಲ್ ದಾಳಿ ನಡೆಸಿತ್ತು. ಸೊ ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ಎಲ್ಲವೂ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಆಗಿ.